ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಾವೇಶ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜರುಗಿತು. ಸಮಾವೇಶವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರ ಪ್ರಚಾರಕ್ಕಾಗಿ 6,500 ಕೋಟಿ ಖರ್ಚು ಮಾಡಿದೆ ಎಂದರು. ಕೇಂದ್ರ ಸರ್ಕಾರ ಮಾಡಿದೆ. ಇದು ನಾನು ಹೇಳ್ತಕ್ಕಂಥ ಮಾಹಿತಿ ಇಲ್ಲ. ಕೇಂದ್ರ ಸಚಿವರು ಪಾರ್ಲಿಮೆಂಟ್ ಪ್ರಕಾರ 6,500 ಕೋಟಿ ಖರ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಅವಧಿಯಲ್ಲಿ 6,500 ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ. ಎಷ್ಟು? 6,500 ಕೋಟಿ. ಕೋವಿಡ್ ಸಂದರ್ಭದಲ್ಲಿ ದೇಶದಲ್ಲಿ 45 ಲಕ್ಷ ಜನ ಜೀವ ಕಟ್ಟರು. ಒಂದು ಆಸ್ಪತ್ರೆ ಕಟ್ಟಿಲ್ಲ. ಗುಜರಾತ್ನಲ್ಲಿ ಸ್ಟೇಡಿಯಂ ಕಟ್ಟಿದ್ದಾರೆ. ಈ ದೇಶದಲ್ಲಿ 45 ಲಕ್ಷ ಜನ ಕೋವಿಡ್ ಸಂದರ್ಭದಲ್ಲಿ ಜೀವ ಕಳ್ಕೊಂಡ್ರೆ ಒಂದು ಆಸ್ಪತ್ರೆಯಲ್ಲಿ ಕಟ್ಟಲಿಲ್ಲ. ಗುಜರಾತ್ನಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇವತ್ತು ಒಂದು 3,000 ಕೋಟಿ ಒಂದು ಸ್ಟೇಡಿಯಂ ಕಟ್ಟಿದ್ದಾರೆ. ಸರ್ದಾರ್ ವಲ್ಲಭ ಪಾಟೀಲ್ 3,000 ಕೋಟಿ ವೆಚ್ಚದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ರೈತರಿಗೆ ಒಂದು ರೂಪಾಯಿ ಅನುಕೂಲ ಆಗಿಲ್ಲ. ಯಾವ 15 ಲಕ್ಷ 50,000 ನೋಟು ಲಕ್ಷ ನೋಟು ವಾಪಸ್ ಬ್ಯಾಂಕಿಗೆ ಹೋಯ್ತು. ಯಾವ ರೈತರಿಗೆ ಒಂದು ರೂಪಾಯಿ ಬಡ್ಡಿಗೂ ಸಾಲ ಕೊಡಲಿಲ್ಲ. ಇದೇ ರೈತರಿಗೆ ಒಂದು ರೂಪಾಯಿ ಬಡ್ಡಿ ಸಾಲ ಸಿಕ್ಕಿದೆಯಾ? ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ 2013 ಅಧಿಕಾರದಿಂದ ಸಂದರ್ಭದಲ್ಲಿ 5 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಕೊಟ್ಟಿರ್ತಕ್ಕಂಥ ಯಾವುದೇ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಅದಾದ್ಮೇಲೆ ಇವತ್ತು ನಮ್ಮ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ನಮಗೆ ಅಕ್ಕಿಯನ್ನು ನೀಡಲಿಲ್ಲ. ಈಗ ಸಿಂಗಾಪುರ್ ಸೇರಿದಂತೆ ಅನೇಕ ದೇಶಗಳಿಗೆ ಅಕ್ಕಿಯನ್ನು ರಫ್ತು ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದರು. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಆದೇಶ ಪ್ರತಿಗಳನ್ನು ಸಚಿವರು ನೀಡಿದರು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಹಾಗೆ ಜಿಲ್ಲಾ ಅಧಿಕಾರಿಗಳ ಒಳಗೊಳ್ಳಕ್ಕೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಪ್ರಮಾಣ ಪತ್ರ ವಿತರಣಾ ಕೆಲಸದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ. ನಂತರ ಯಾಕಂದ್ರೆ ಈ ಸರ್ಕಾರ ಬಡವರ ಸರ್ಕಾರ, ಜನಸಾಮಾನ್ಯರ ಸರ್ಕಾರ. ಕಲಾ ತಂಡದಿಂದ ಜಾನಪದ ಸಂಗೀತ ಜರುಗಿತು.